ನನ್ನ ಜೊತೆ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆಯ ಸಚಿವರಾದ ಯುಟಿ ಖಾದರ್ ಅವರಿದ್ದಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಖಾದರ್ ಸರ್, ನಿಖಿಲ್ ಮಾತಾಡ್ತಿದ್ದೀನಿ, ಕೇಳ್ತಿದ್ಯಾ? ನಮಸ್ಕಾರ ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಎಫರ್ಟ್. ಬಟ್ ಇದು ಏನಕ್ಕೂ ಸಾಲೋದಿಲ್ಲ ಅಂತ. ಇದಕ್ಕೂ ಮುಂಚೆ ನಿಮ್ಮ ಸರ್ಕಾರದ ಮೊದಲನೇ ಸಂಪುಟದಲ್ಲಿ ದಿನೇಶ್ ಗುಂಡೂರಾವ್ ಅವರು ಇದ್ದಾಗ ಈ ಕಲರಿಂಗ್ ಏಜೆಂಟ್ಸ್ ಏನ್ ಬಳಸ್ತಿದ್ರು, ಎಸ್ಪೆಷಲಿ ಸ್ಟ್ರೀಟ್ ಸೈಡ್ ಅಂಡ್ ಸ್ಮಾಲರ್ ಹೋಟೆಲ್ಸ್ ಅಲ್ಲಿ ಏನ್ ಬಳಸ್ತಿದ್ರು ಊಟದವನ್ನ ಅಟ್ರಾಕ್ಟಿವ್ ಕಾಣಿಸ್ಲಿಕ್ಕೆ, ಅದನ್ನ ನಿಲ್ಸಿದ್ರಿ. ಈಗ ನೀವು ಬಂದು ಸೀದಾ ಸ್ಟಾರ್ ಹೋಟೆಲ್ಗೆ ರೇಟ್ ಮಾಡಿದಿರಿ, ಸ್ವಾಗತಾರ್ಹ. ಐ ವೆಲ್ಕಮ್ ದಿಸ್ ಅಂಡ್ ಐ ಕಂಗ್ರ್ಯಾಚುಲೇಟ್ ಯು ಸರ್, ಮೊದಲನೇದಾಗಿ. ಎರಡನೇದಾಗಿ, ಒಂದು ರೇಡು ಇಟ್ಸ್ ನಾಟ್ ಎನಫ್ ಅಂತ ಸರ್. 5 ಸ್ಟಾರ್ ಹೋಟೆಲ್ನಲ್ಲೇ ಗತಿ ಇದ್ರೆ ಬೇರೆ ಎಲ್ಲಾ ಕಡೆ ಏನಪ್ಪಾ ಅಂತ ಜನರ ಪ್ರಶ್ನೆ ಇದೆ. ಪ್ಲೀಸ್. ಈಗ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತು ನಿಮ್ಮ ಕೃತಜ್ಞತೆ ಅಭಿನಂದನೆ ಧನ್ಯವಾದ ಸಲ್ಲಿಸ್ತೇನೆ. ಇದು ನನಗೂ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿ ಮತ್ತು ಫುಡ್ ಸೇಫ್ಟಿ ಅಧಿಕಾರಿಗಳಿಗೆಲ್ಲ ಸೇರ್ತದೆ. ಎರಡನೇದು, ಹಲೋ ಹೇಳಿ ಸರ್ ಕೇಳ್ತಿದೆ, ಪ್ಲೀಸ್. ನೋಡಿ ಸರ್, ಈಗ ನಾವು ಅಲ್ಲಿ ತಪಾಸಣೆ ಎಲ್ಲ ಮಾಡಿಕೊಂಡು ಜನರಿಗೊಂದು ಜನಜಾಗೃತಿ ಮೂಡಿಸಿದ್ದೇವೆ. ನಾವು ರೇಡ್ ಮಾಡಿದ ತಕ್ಷಣವೇ ಅದು ಎಲ್ಲ ಕೂಡ ಸರಿ ಆಗ್ತದಂತಲ್ಲ. ಅದು ಒಂದು, ಅಲ್ಲಿ ಏನೋ ತಪ್ಪಾಗ್ತಾ ಇದೆ ಅಂತ ಹೇಳಿ ಆ ಹೋಟೆಲ್ನೆಲ್ಲ ಮಾಲೀಕರಿಗೆ ಕೂಡ ಗೊತ್ತಾಗ್ತದೆ. ಎರಡನೇದು, ಜನರಿಗೆ ಕೂಡ ಎಲ್ಲವೂ ಕೂಡ ಸರಿ ಇಲ್ಲ, ಬರೀ ಬಿಲ್ಡಿಂಗ್ ನೋಡಿ ದೊಡ್ಡ ಪೇಂಟಿಂಗ್ ನೋಡಿ ಹೋದ್ರೆ ನಮ್ಮ ಆರೋಗ್ಯಕ್ಕೆ ಮಾರಕವಾಗ್ತದೆ ಎಂಬ ಭಯ ಕೂಡ ಬರ್ತದೆ. ಬಹುಶಃ ಇವತ್ತು ಈ ರೇಡು ಸಾಕಾಗ್ಲಿ, ನಮ್ಮಲ್ಲಿ ಅಧಿಕಾರಿ ಇಟ್ಟುಕೊಂಡು ಪಾಪ ಕಂಟಿನ್ಯೂಸ್ ಆಗಿ ಒಂದು ವಾರದಿಂದ ರೇಡ್ ಮಾಡ್ತಾ ಇವತ್ತಿದ್ದಾರೆ. ಅದು ಇದು ನಾನು ಹೇಳಿದ ಜನಜಾಗೃತಿ. ಇನ್ನು ಮುಂದಕ್ಕೆ ಜನರಿಗೆ ಕೂಡ ಒಂದು ಅವಕಾಶ ಇದೆ. ಎಲ್ಲಿ ನೀವು ಹೇಳಿದೆ ಅಡಲ್ಟೆಡ್ ಅನ್ನ ಕಳಿಸಿದ್ರೆ ಒಂದು ವಾಟ್ಸಾಪ್ ಅಲ್ಲಿ ಅದು ನಮ್ಮ ಹೆಲ್ತ್ ಒಂದು ಮೆಸೇಜ್ ಕೊಡಿ ಅಂತ ಯಾರು ಶ್ರಮಿಸ್ಲಿಕ್ಕೆ ಹೋಗುದಿಲ್ಲ ಆ ಇದರಲ್ಲಿ. ಸೊ ಇನ್ನು ಯಾರು ಕೂಡ ಹೋಟೆಲ್ಗೆ ಹೋದಾಗ ಅವರು ಮಾಡೋ ಊಟದ ಆ ಒಂದು ಗುಣಮಟ್ಟ ಬಗ್ಗೆ ಅವರು ಹೆಚ್ಚಿನ ಕಾಳಜಿ ವಹಿಸ್ಕೊಳ್ಬೇಕು. ಪ್ಲೇಟಿಗೆ ತಂದ ಕೊಡ್ಲಿಟ್ಟು ತಿನ್ನುದಲ್ಲ, ಸ್ವಲ್ಪ ನೋಡ್ಬೇಕು ಇದು ಉಂಟಾ, ಫ್ರೆಶ್ ಇಲ್ವಾ, ಏಕೆಂದ್ರೆ ಸ್ವಲ್ಪ ಅಂದಾಜು ಮಾಡಿ ಮತ್ತೆ ಬಾಯಿಗೆ ಹಾಕ್ಬೇಕು. ಇದು ಮುಂಚೆ ಏನಾಗಿಲ್ಲ, ಬಂದ ತಕ್ಷಣ ಪುಡ್ಸೋತಿಲ್ಲ, ತಿಂದು ಆಯ್ತು ಹೋಗಿ ಆಯ್ತು, ಅದಾಗುದಿಲ್ಲ. ಇನ್ನು ಸ್ವಲ್ಪ ಜಾಗ್ರತೆಯಿಂದ ನೋಡ್ಬೇಕು. ಡೌಟ್ ಬಂದ್ರೆ ಮಾಲೀಕರ ಹತ್ರ ಕೇಳ್ಬೇಕು ಏನ್ ವಿಷಯ ಅಂತ ಹೇಳಿಕೊಂಡು. ಆಗ ಮಾಲೀಕರಿಗೆ ಮತ್ತೆ ಇವರಿಗೆ ಡೌಟ್ ಸ್ವಲ್ಪ ಎಚ್ಚರಿಕೆ ಬರ್ತದೆ ಕೆಲಸಗಾರರವರಿಗೆ. ಹೋಟೆಲ್ನವರು ಕೂಡ ಹೊರಗಡೆ ಟಿವಿ ಹಾಕ್ತಾರೆ, ಆ ಟಿವಿಯಲ್ಲಿ ಆ ದೋಸೆ ಉಂಟು, ಈ ದೋಸೆ ಉಂಟು, ಈ ಚಿಕನ್ ಫ್ರೈ, ಬಿರಿಯಾನಿ ಎಲ್ಲ ಪಿಕ್ಚರ್ ತೋರಿಸ್ತಾರೆ. ಅವರ ಕಿಚನ್ ಇದು ಮತ್ತು ಸ್ಟೋರ್ ರೂಮ್ ತೋರಿಸ್ಲಿ ಇದರಲ್ಲಿ ಒಂದು ಕ್ಯಾಮರಾ ಹಾಕಿಕೊಂಡು. ಅದು ಜನ ಕೇಳಲಿ, ನಿಮ್ಮ ಕಿಚನ್ ಮುಂದೆ ಅಲ್ಲಿ ಹಾಕಿ ನಮ್ಗೆ ನೋಡ್ಬೇಕಂತ. ಇಲ್ಲ ಎಲ್ಲ ಜನ ಕಿಚನ್ ಹೋಗಿ ನೋಡ್ಲಿಕ್ಕೆ ಆದ ತಕ್ಷಣ ಅಲ್ಲಿ ಅವರು ಹೊರಗಡೆ ಟಿವಿ ಹಾಕಿ ಕ್ಯಾಮರಾ ಹಾಕ್ತಾರೆ. ನಮ್ಮ ಕಿಚನ್ ನೋಡ್ಬೇಕಲ್ಲ, ನಮ್ಮ ಕೆಲಸ ಮಾಡೋ ಕ್ಲೀನ್ ಇದ್ದಾರ, ಅವರ ಬಟ್ಟೆ ಕ್ಲೀನ್ ಇದೆಯಾ, ಅವ್ರ ತಲೆಯಲ್ಲಿ ಟವಲ್ ಉಂಟಾ ಕೂದಲು ಬೇಡದಾಗೆ, ಅಲ್ಲಿ ಅವರ ಇದು ಹೈಜೀನಿಕ್ ಆಗಿ ಕಿಚನ್ ಕ್ಲೀನ್ ಉಂಟಾ, ಒಳಗಡೆ ಸ್ಟೋರ್ ರೂಮ್ ಕ್ಲೀನ್ ಉಂಟಾ ಅಂತ ನೋಡ್ಲಿ, ಪಬ್ಲಿಕ್ ಗೊತ್ತಾಗ್ಲಿ, ಆಗದೆಲ್ಲ ಸರಿ ಬರ್ತದೆ. ಇಲ್ಲದೆ ನೀವು ಹೇಳಿದಾಗ ನಮ್ಗೆ ಎಷ್ಟು ಪೊಲೀಸ್ ಕೆಲಸ ಮಾಡ್ಬೋದು, ಎಷ್ಟು ರೇಡ್ ಮಾಡ್ಬೋದು. ಆ ರೇಡ್ ಮಾಡಿದ ತಕ್ಷಣ ಮತ್ತೆ ಅದು ಇದಾಗ್ತದೆ. ಅದಕ್ಕೆ ನಾವೀಗ ಅದನ್ನು ತೋರಿಸಿಕೊಟ್ಟಿದ್ದೇವೆ. ಇನ್ನು ಜನರ ಸಂಪೂರ್ಣವಾದ ಸಹಕಾರ ಬೇಕು. ಮತ್ತು ಹೋಟೆಲ್ನ ಮಾಲೀಕರು ಮತ್ತು ಕೆಲಸಗಾರರು ಕೂಡ ಆಲೋಚನೆ ಮಾಡಬೇಕು. ಏನಂತ ಹೇಳಿದ್ರೆ, ನೀವು ಬಟ್ಟೆ ಅಂಗಡಿ ಹೋದ್ರೆ ಆ ಚರ್ಚೆ ಮಾಡ್ತೀರಿ, ನೀವು ಬಂಗಾರ ಅಂಗಡಿ ಹೋದ್ರೆ ಕಡಿಮೆ ಮಾಡಿ ಅಂತ ಡಿಸ್ಕೌಂಟ್ ಕೇಳ್ತೀರಿ. ಈ ಹೋಟೆಲ್ಗೆ ಹೋಗಿ ಯಾರು ಡಿಸ್ಕೌಂಟ್ ಕೇಳುದಿಲ್ಲ, ಅವ್ರು ಹೇಳಿದ ರೇಟಿಗೆ ಕೊಟ್ಟು ತಿಂದು ಬರ್ತಾರೆ. ಮತ್ತೆ ಅವ್ರು ಜನರಿಗೆ ಯಾಕೆ ಮೋಸ ಮಾಡಬೇಕು? ದನಿಯವರು ಮೋಸ ಮಾಡದಿದ್ರೆ ಅವ್ರ ಕೆಲಸಗಾರನ ಹದ್ದು ಬಸ್ ಕೆಲಸವನ್ನು ಆ ದನಿಗಳು ಮಾಡಬೇಕು. ಇದೆಲ್ಲ ಒಟ್ಟಿಗೆ ಸೇರಿದ್ರೆ ಮಾತ್ರ ಇದು ಯಶಸ್ವಿ ಆಗ್ತದೆ ಹೊರತು ನಾನೀಗ ರೇಡ್ ಮಾಡಿದ ತಕ್ಷಣ ಅಥವಾ ನಮ್ಮ ಇಲಾಖೆ ರೇಡ್ ಮಾಡಿದ ತಕ್ಷಣ ಎಷ್ಟು ನಾನು ಕೊಡೋದನ್ನು ಹೇಳುದಿಲ್ಲ. ಮತ್ತೆ ನಮ್ಮಲ್ಲಿರೋ ಜವಾಬ್ದಾರಿ ಏನು, ಆ ಕೆಲಸ ಮಾಡಿದ್ದೇವೆ. ಇನ್ನು ಆ ಹೋಟೆಲ್ನ ಮಾಲೀಕರು, ಆ ಸಂಘ ಸಂಸ್ಥೆಯವರು ಮತ್ತು ಅಲ್ಲಿಗೆ ಊಟ ಮಾಡ್ಲಿಕ್ಕೆ ಹೋಗುವವರು ಆ ಜವಾಬ್ದಾರಿಯನ್ನು ನೋಡಿ ಅವರು ನೋಡ್ಕೊಳ್ಬೇಕು. ಇವತ್ತು ನಾವು KFC ಮತ್ತು ಇವತ್ತು ಮ್ಯಾಕ್ಡೊನಾಲ್ಡ್ ಮತ್ತು ಸಬ್ವೆ, ಡೊಮಿನೋಸ್ ಇದೆಲ್ಲ ಯಾಕೆ ನಾವು ರೇಡ್ ಮಾಡಿದ್ದೆವು, ಟೆಸ್ಟ್ ತಗೊಂಡಿದ್ದೆವು. ಆ ಬಣ್ಣು ಎಷ್ಟು ದಿವಸ ಆಯ್ತು, ಆ ಬಣ್ಣಿಗೆ ಎಷ್ಟು ಕೆಮಿಕಲ್ ಹಾಕಿದ್ದಾರೆ, ಈ ಚಿಕನ್ ಎಷ್ಟು ತಿಂಗಳಾಯ್ತು, ಎಷ್ಟು ದಿವಸದ ಸ್ಟೋರೇಜ್ ಅಲ್ಲಿ ಇಟ್ಟಿದ್ರು. ಇನ್ನು ಕಾನೂನು ಪ್ರಕಾರ ಅವರಿಗೆ 8-9 ತಿಂಗಳು ಕೂಡ ಅದನ್ನು ಐಸಿನಲ್ಲಿ ಸ್ಟೋರೇಜ್ ಇರುವಂತ ಅವಕಾಶ ಇದೆ. ಅದು ಕಾನೂನು ಪ್ರಕಾರ ಅವಕಾಶ ಇದೆ. ಎರಡನೇದು, ಈ ಬಣ್ಣು ಕೂಡ ಆದ್ರೆ ನಾವು ಜನರಿಗೆ ತಿಳಿಸಿಕೊಡ್ತೇವೆ, ನೀವು ಮತ್ತೆ ನಿಮ್ಮ ಮಕ್ಕಳು ತಿನ್ನುವ ಈ ಚಿಕನ್ ಇದು 8 ತಿಂಗಳು ಕೋಲ್ಡ್ ಅಲ್ಲಿ ಇಟ್ಟು ಅಥವಾ ಕೋಲ್ಡ್ ಇಡಬಹುದಂತ ಆ ಪರಿಸ್ಥಿತಿ ನಿಮಗೆ ಕೊಟ್ಟಿದೆ. ಅವ್ರು ಇಟ್ಟರೆ ನಮ್ಗೆ ಗೊತ್ತಿರುವುದಿಲ್ಲ. ಬನ್ ಇವತ್ತು ಮಾಡಿದ ಬನ್ ನಾಳೆಗೆ ಗಟ್ಟಿ ಆಗ್ತದೆ, 1 ತಿಂಗಳಾದ ಬನ್ ಇನ್ನೂ ಕೂಡ ಸಾಫ್ಟ್ ಆಗ್ತದೆ ಅಂತ ಹೇಳಿದ್ರೆ ಅಷ್ಟು ಕೆಮಿಕಲ್ ಎಷ್ಟು ಹಾಕಿರ್ಬೇಕು? ಹಲೋ, ಪ್ರಿಸರ್ವೇಟಿವ್ಸ್ ಅಬ್ಸಲ್ಯೂಟ್ಲಿ ಸರ್. ಕೇಳ್ತಿದೆ.
ಇದನ್ನು ನಾವು ಜನರಿಗೆ ಹೇಳುದು. ಇನ್ನು ಜನರಿಗೆ ಬಿಟ್ಟಂದ ವಿಚಾರ. ಆಯ್ತಪ್ಪ, ನಮ್ಗೆ 3 ತಿಂಗಳು ಚಿಕನ್ ನಾವು ತಿಂತೇವೆ, ಈ ಬಣ್ಣಿಗೆ ಏನ್ ಬೇಕಾದ್ರೆ ಆಗಿ ತಿನ್ನಿ, ನನಗೇನಿದೆ ತಿಂದ್ರೆ. ನಾವು ರೋಗ ಅವರವರ ಆರೋಗ್ಯ ಅವರವರ ಕೈಯಲ್ಲಿ ಇದೆ. ಸರ್, ನೀವೊಂದು ಮಾತು ಹೇಳಿದ್ರಿ, ಕ್ಯಾಮ್ರಾ ಹಾಕ್ಲಿ, ಅದರದ್ದು ಏನು ಅದರಲ್ಲಿ ಪಿಕ್ಚರ್ಸ್ ಕ್ಯಾಪ್ಚರ್ ಆಗ್ತದೆ, ಅದನ್ನ ಹೊರಗಡೆ ಜನ ಕೂತ್ಕೊಳ್ಳುವಂತ ಕಡೆ ಟಿವಿ ಮೂಲಕ ತೋರಿಸ್ಲಿ. ಕಿಚನ್ ಅಲ್ಲಿ ಇರುವಂತ ಹೈಜೀನ್ ವ್ಯವಸ್ಥೆ ಹೇಗಿದೆ, ಅಲ್ಲಿರುವಂತ ಸ್ವಚ್ಛತೆ ವ್ಯವಸ್ಥೆ ಹೇಗಿದೆ ಅಂತ ತೋರಿಸ್ಲಿ. ಸರ್, ಯಾಕೆ ಒಂದು ನಿಯಮದ ರೀತಿ ತರಬಾರ್ದು ಇದನ್ನ ಆರೋಗ್ಯ ಇಲಾಖೆ? ಯಾಕಂದ್ರೆ ನಾನು ಎಷ್ಟೋ ಹೋಟೆಲ್ಗಳಲ್ಲಿ ನೀವು ನೋಡಿರ್ತೀರಿ, ನಾನು ನೋಡಿದ್ದೀನಿ, ಎಷ್ಟೋ ಕಡೆ ಕ್ಯಾಮೆರಾ ಹಾಕಿ ಟಿವಿನಲ್ಲಿ ತೋರಿಸ್ತಾರೆ ಸರ್ ಕಿಚನ್ ಹೇಗೆ ಕೆಲಸ ಮಾಡ್ತಿದೆ ಅಂತ. ಆದ್ರೆ ಇಟ್ ಇಸ್ ನಾಟ್ ಅ ರೂಲ್. ನಿಯಮದ ರೀತಿ ನೀವು ತರಬಹುದಾ ಅಂತ? ಅಂದ್ರೆ ಇಟ್ ಅಪ್ಲೈಸ್ ಟು ಆಲ್ ಹೋಟೆಲ್ಸ್, ಸ್ಟಾರ್ ಹೋಟೆಲ್, ನೋ ಸ್ಟಾರ್ ಹೋಟೆಲ್, ಆಲ್ ಹೋಟೆಲ್ಸ್, ಪ್ಲೀಸ್. ನಿಖಿಲ್ ಅವರೇ, ಆಲ್ರೆಡಿ ತಂದಿದ್ದೇನೆ, ಇವತ್ತು ನನ್ನ ಪ್ರೆಸ್ಗೆ ಬಿಡುಗಡೆ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಸ್ಟಾರ್ ಹೋಟೆಲ್, ಸಣ್ಣ ಹೋಟೆಲ್ ಎಲ್ಲ 100 ಸಂಘ ಇದೆಯವ್ರಿಗೆ ಹೋಟೆಲ್ನವರಿಗೆ. ಈ ಮಾಲೀಕರೆಲ್ಲ ಕರೆಸಿ ನಾನೇ ಮೀಟಿಂಗ್ ಮಾಡ್ತೇನೆ. ಅವರ ಪ್ರಾಬ್ಲಮ್ ಏನು, ಅವರಿಗೆ ಬೇರೆ ಯಾವ ಬಿಸ್ನೆಸ್ ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಇದರೊಂದು ಜನರಿಗೆ ಒಂದು ಆರೋಗ್ಯ ಹದೆ ಕಟ್ಟುವ ರೀತಿ ಮಾಡೋದು ಬೇಡ. ಮತ್ತೆ ತಾಯಂದಿರು ತಂದೆಯರ್ಗೂ ಆಲೋಚನೆ ಮಾಡಬೇಕು. ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಪೆಪ್ಸಿ ಕೊಟ್ರೆ ಪರಿಸ್ಥಿತಿ ಅಂತ ಆಗ್ಬಹುದು ಇದರಲ್ಲಿ. ಸೊ ಸಣ್ಣದಿಂದಲೇ ನಾವು ಈಗಿರುವಂತ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರಬೇಕಾದ್ರೆ ಆರೋಗ್ಯ ವ್ಯವಸ್ಥೆ, ಅಥವಾ ಅದಕ್ಕಿಂತ ಕಡಿಮೆ ಮಾಡಬೇಕಾದ್ರೆ ಇನ್ನು 10 ವರ್ಷದಲ್ಲಿ, ಈಗ ಇಡೀ ನಾನು ಆರೋಗ್ಯ ಡಿಪಾರ್ಟ್ಮೆಂಟ್ ನಮ್ಮ ಸರ್ಕಾರ ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳು ಫುಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅದು ನಾವು ಮಾತ್ರ ಸಾಕಾಗುದಿಲ್ಲ. ಪ್ರತಿಯೊಂದು ಮನೆಯವರು ಎದ್ದು ನಿಂತು, ಹೌದಪ್ಪ ನನ್ನ ಆರೋಗ್ಯ ಸರಿ ಇರಬೇಕು, ನನ್ನ ಮಕ್ಕಳ ಆರೋಗ್ಯ ಸರಿ ಇರ್ಬೇಕಂತ ಎದ್ದು ನಿಂತು ಇದಕ್ಕೆ ತೀರ್ಮಾನ ಮಾಡಿದ್ರೆ ಮಾತ್ರ ಸಾಧ್ಯ ಹೊರತು, ಇಲ್ಲದಿದ್ರೆ ಈ 7.5 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ರಾಜ್ಯದಲ್ಲಿ, 140 ಕೋಟಿ ಜನಸಂಖ್ಯೆ ದೇಶದಲ್ಲಿ, ಇದನ್ನು ನಮ್ಗೆ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ? ನಮ್ಗೆ ಮತ್ತೆ ನಿಮ್ಗೆ ಎಲ್ಲಿಯ ಜನಜಾಗೃತಿಯಾಗಿ ಜನ ನಮ್ಮೊಟ್ಟಿಗೆ ಸೇರುದಿಲ್ವೋ ಅಲ್ಲಿ ಜನ ನಮ್ಗೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಅದಕ್ಕೆ ಜನ ಸೇರ್ಬೇಕು, ಜನ ನೇತೃತ್ವವನ್ನು ವಹಿಸ್ಕೊಳ್ಬೇಕು. ಅವರು ಹೋಗುವ ಊಟ ಮಾಡೋದು, ಪ್ರಶ್ನೆ ಮಾಡೋದು ಅಧಿಕಾರ ಅವರಿಗೆ ಬೇಕು. ಗ್ರಾಹಕರು ತಮ್ಮ ಅಧಿಕಾರವನ್ನ, ತಮ್ಮ ಹಕ್ಕನ್ನ ತಾವು ಇನ್ನೂ ಒಳ್ಳೆ ರೀತಿಯಲ್ಲಿ ತಿಳ್ಕೋಬೇಕು, ಅದನ್ನ ಅನುಷ್ಠಾನಕ್ಕೆ ತರಬೇಕು. ದಿನನಿತ್ಯದ ವ್ಯವಹಾರದಲ್ಲಿ ಅದರ ಒಂದು ಪರಿಜ್ಞಾನವನ್ನ ಬಳಸಿ ಅವರು ವ್ಯವಹರಿಸಬೇಕು ಅನ್ನೋದು ನಿಮ್ಮ ಸಲಹೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನೀವು ಯಾವ್ದೋ ಘಾಟ್ ಸೆಕ್ಷನ್ ಅಲ್ಲಿ ನಡುವೆ ಕೂಡ ಯು ಕೇಮ್ ಆನ್ ದ ಫೋನ್ ಲೈನ್. ಥ್ಯಾಂಕ್ ಯು ಫಾರ್ ದಟ್.